ಎಸ್, ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್. ನಾನು ಚಂದ್ರಶೇಖರ್ ಯಲಬುರ್ತಿ. ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು ಬೆಳವಣಿಗೆ ಅಂದರೆ ಪಂಚಮಸಾಲಿ ಸಮುದಾಯ ತಮ್ಮ 2A ಮೀಸಲಾತಿಗಾಗಿ ಒಂದು ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ನಿನ್ನೆ ನಡೆದಂಥ ಏನು ಪ್ರತಿಭಟನೆಯಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿ ಸಮುದಾಯದ ಜನರಿಗೆ, ಹಲವಾರು ಜನರಿಗೆ ಗಾಯಗಳಾಗಿದೆ. ಈ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪಂಚಮಸಾಲಿ ಸಮುದಾಯದ ಏನು ರಾಷ್ಟ್ರೀಯ ITBT ಅಧ್ಯಕ್ಷರಾದಂಥ ಮಲ್ಲನಗೌಡ ಪಾಟೀಲ್ ಕೊರವಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ನಮಸ್ಕಾರ ಸರ್. ಹೇಳಿ, ಪಂಚಮಸಾಲಿ ಸಮುದಾಯ ಏನು ಅಧಿವೇಶನದಲ್ಲಿ ಶಾಂತಿಯುತ ಹೋರಾಟ ಮಾಡ್ತಾ ಇತ್ತು ಶ್ರೀಗಳ ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ. ಅಲ್ಲಿ ಕಲ್ಲು ತೂರಾಟ ಆಗಿ ಪೊಲೀಸರ ಲಾಠಿ ಚಾರ್ಜ್ ಆಗಿದೆ. ಮೊದಲ ಪ್ರತಿಕ್ರಿಯೆ ತಮ್ಮದೇನು? ಇದನ್ನು ಪ್ರಪ್ರಥಮವಾಗಿ ಕೇವಲ ಮಲ್ಲನಗೌಡ ಒಬ್ಬನೇ ಅಲ್ಲ, ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಸುಮಾರು 1,75,00,000ದಿಂದ 2 ಕೋಟಿ ತನಕ ಜನಸಂಖ್ಯೆ, ಇಡೀ ಜನಸಂಖ್ಯೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಈ ಘಟನೆಯನ್ನು ಖಂಡಿಸ್ತೀವಿ. ಸುಮಾರು ವರ್ಷಗಳಿಂದ ನಮ್ಮೆಲ್ಲ ಹಿರಿಯರು ಕೂಡ ಈ ಒಂದು ಹೋರಾಟವನ್ನು, ಮೀಸಲಾತಿ ಹೋರಾಟ ಆಗಲಿ ಸಂಘಟನೆ ಆಗಲಿ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಸರ್ಕಾರಗಳು ಬಂದು ಆಳಿ ಹೋಗಿವೆ. ಇವತ್ತು ಎಲ್ಲ ಸರ್ಕಾರಗಳು ಬಂದರು, ಎಲ್ಲ ಪಕ್ಷಗಳ ಸರ್ಕಾರಗಳು ಬಂದು ಹೋಗಿವೆ. ಇವತ್ತು ಜನತಾ ಪಕ್ಷ ಸರ್ಕಾರ ಇರ್ಬೋದು, ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರ್ಬೋದು. ಆದರೆ ಇವತ್ತು ಈ ಒಂದು ಸರ್ಕಾರ ಇಷ್ಟೊಂದು ಅಮಾನವೀಯ ಕೃತ್ಯವನ್ನು ನಮ್ಮ ಅಮಾಯಕ ಯುವಕರ ಮೇಲೆ, ಹಿರಿಯರ ಮೇಲೆ ಯಾಕೆ ಈ ರೀತಿ ದಬ್ಬಾಳಿಕೆ ಮಾಡುತ್ತನ್ನುವಂಥದ್ದು ನಮಗೆ ಭಾಳಷ್ಟು ಮನಸ್ಸಿಗೆ ನೋವಾಗಿದೆ. ಆದರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದು ಆಗಬಾರ್ದಾಗಿತ್ತು. ಆದ್ದರಿಂದ ಈ ಒಂದು ಘಟನೆಗೆ ನೇರವಾಗಿ ನಾನು ಏನು ಬೆಳಗಾವಿಯ ಒಂದು ಪೊಲೀಸ್ ಕಮಿಷನರ್ ಆಗಲಿ ಹಾಗೂ ADGP ಅಧಿಕಾರಿಗಳಾಗಲಿ ಹಾಗೂ ಮುಖ್ಯಮಂತ್ರಿಗಳನ್ನು ಕೂಡ ನಾನು ಅವರಿಗೆ ಕೂಡ ಈ ಒಂದು ಮುಖ್ಯಮಂತ್ರಿಗಳು ಬೇಸರದ ಕ್ಷಮೆ ಯಾಚಿಸಬೇಕು. ಹಾಗೂ ಎಷ್ಟೊಂದು ಸುಮಾರು ಜನರಿಗೆ, ಒಂದು ಅಂಕೆ ಸಂಖ್ಯೆ ನಿಖರವಾಗಿ ನನಗೆ ಗೊತ್ತಿಲ್ಲ, ಸುಮಾರು ಜನರಿಗೆ ಒಂದು ಗಂಭೀರವಾದಂಥ ಒಂದು ಪೆಟ್ಟು ಗಾಯಗಳಾಗಿವೆ. ಬೆಳಗಾವಿ KLE ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆದ್ದರಿಂದ ಅವರಿಗೆಲ್ಲರಿಗೂ ಕೂಡ ಒಂದು ಆರೋಗ್ಯದ ಖರ್ಚು ವೆಚ್ಚವನ್ನು ಕೂಡ ಸರ್ಕಾರೇ ಭರಿಸಬೇಕು. ಹಾಗೂ ಏನು ಈ ಕ್ರಮಕ್ಕೆ ಇಬ್ಬರು ಹಿರಿಯ ಅಧಿಕಾರಿಗಳಾದಂಥ ಕಮಿಷನರು ಮತ್ತು ADGP ಅವರನ್ನು ತತ್ಕ್ಷಣ ಸಸ್ಪೆಂಡ್ ಮಾಡಬೇಕು, ವಿಥೌಟ್ ಎನಿ ಫರ್ದರ್ ಡಿಲೇ. ಹಾಗೂ ಮುಖ್ಯಮಂತ್ರಿಗಳು ಕೂಡ ಇದನ್ನು ಈ ವಿಷಯದ ಮೇಲೆ ಕ್ಷಮೆ ಯಾಚಿಸಬೇಕು, ನಮ್ಮ ಸಮಾಜಕ್ಕೆ ಕ್ಷಮೆ ಯಾಚಿಸಬೇಕು. ಮುಂದೆ ಈ ಥರ ಯಾವ ಸಮಾಜಕ್ಕೂ ಕೂಡ ಇದು ಆಗಬಾರ್ದು. ನಾನು ವಿಶೇಷವಾಗಿ ಹೇಳಿಕ್ಕೆ ಇಚ್ಛಪಡ್ತೀನಿ, ಕೇವಲ ನಮ್ಮ ನಾಯಕರು ಮುಂಚೆ ಎಲ್ಲ ತುಂಬ ಹಿರಿಯರಿದ್ದಾರೆ. ನಮ್ಮಲ್ಲಿ ಶ್ರೀಮಾನ್ ಲಿಂಗೈಕ್ಯ ಕಾಶ್ಯಪ್ಪನವರು ಇದ್ದಾರೆ, ಆಮೇಲೆ ಹನುಮನಾಳ್ ಗುರುಗಳಿದ್ದಾರೆ, ಹಾಗೂ PC ಸಿದ್ದನಗೌಡರಿದ್ದಾರೆ, ನಮ್ಮ ಶ್ರೀಮಾನ್ಯ ಬಸವರಾಜ್ ದಿಂಡೂರು ಸರ್ ಇದ್ದಾರೆ. ಸಾಕಷ್ಟು ಜನ ಹೋರಾಟ ಆವಾಗಿನ ಕಾಲದಲ್ಲೆಲ್ಲ ಮಾಡ್ಕೊಂಡು ಬಂದರು. ಶ್ರೀಮಾನ್ಯ ಮಾಜಿ ಸಚಿವರಾದಂಥ ಬೆಳಗಾವಿ AB ಪಾಟೀಲ್ ಸರ್ ಇದ್ದಾರೆ, MP ನಾಡಗೌಡರು ಇದ್ದಾರೆ. ಸಾಕಷ್ಟು ಸಮಾಜದಲ್ಲಿ ಹೆಸರುಗಳನ್ನು ತೊಗೊಂಡ್ರೆ ತುಂಬ ಜನ ಇದ್ದಾರೆ. ಎಲ್ಲ ಹೋರಾಟ ಮಾಡಿದರು. ಇತ್ತೀಚೆಗೆ ಈ ಹೋರಾಟದ್ದು ನಾನು ಹತ್ತಿರ ಕಂಡಂತೆ ನಮ್ಮ ಇಬ್ಬರು ಸ್ವಾಮಿಗಳು, ನಮ್ಮ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಹಾಗೂ ಹರಿಹರ ಪೀಠದ ನಮ್ಮ ವಚನಾನಂದ ಮಹಾಸ್ವಾಮಿಗಳು ಹಾಗೂ ನಾಯಕರಾದಂಥ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಹಾಗೂ ನಮ್ಮ ಮುರುಗೇಶ್ ನಿರಾಣಿ ಅವರು, ವಿಜಯಾನಂದ ಕಾಶ್ಯಪ್ನವರು, ವಿನಯ್ ಕುಲಕರ್ಣಿ ಅವರು, ಹೆಬ್ಬಾಳ್ಕರ್ ಅವರು, ಸಾಕಷ್ಟು ಜನ ಹಗಲು ರಾತ್ರಿ ಈ ಒಂದು ಹೋರಾಟಕ್ಕೆ ಸಾಕಷ್ಟು ಒಕ್ಕಟ್ಟಿನಿಂದ ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಕೆಲವೊಬ್ಬರು ಏನೋ ರಾಜಕೀಯ ಪ್ರೇರಿತವಾಗಿ ಹೇಳ್ತಾ ಇದ್ರು, ಏನು ಗೊತ್ತಿಲ್ಲ. ಅವಾಗ ನಮ್ಮ ಕೂಡಲ ಸಂಗಮ ಶ್ರೀಗಳ ಬಗ್ಗೆ, ವಚನಾನಂದ ಶ್ರೀಗಳ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರು. ಏನು ಅಪಪ್ರಚಾರ ಮಾಡ್ತಿದ್ರು? ಇಲ್ಲ, ಇವರು ಆ ಪಕ್ಷದ ಏಜೆಂಟ್ರು, ಈ ಪಕ್ಷದ ಏಜೆಂಟ್ರು. ಹೌದಾ? ಅವಾಗ BJP ಸರ್ಕಾರ ಇತ್ತು. ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಕೂಡ ನಮ್ಮ ಪಕ್ಷದ ವಿರುದ್ಧವಾಗಿ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದು, ಸಾಕಷ್ಟು ಹೋರಾಟವನ್ನು ಮಾಡಿದೆ. ನಮ್ಮ ಪ್ರಬಲ ನಾಯಕ, ಹಿಂದೂ ನಾಯಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಕಷ್ಟು ಇದನ್ನು ಹೋರಾಟ ಮಾಡಿದರು. ಅವರು ಮಂತ್ರಿ ಪದವಿಯನ್ನು ತಿರಸ್ಕಾರ ಮಾಡಿದರು. ನಾನು ಸಮಾಜಕ್ಕಾಗಿ ನಾನು ಏನು ತ್ಯಾಗ ಮಾಡ್ತೀನಿ, ಅಧಿಕಾರ ನನ್ನ ಸಮಾಜದ ಹಿತಾಸಕ್ತಿನ ಮುಖ್ಯ ಅನ್ನುವಂಥದ್ದು ದಾಟಿಯಲ್ಲಿ ಹೋರಾಟ ಮಾಡಿದರು. ಆದರೆ ಅವಾಗ ಅವ್ರಿಗೆಲ್ಲರಿಗೂ ಏನು ಹೇಳ್ತಾ ಇದ್ರು, ಇವರು BJP ಪರವಾಗಿ ಅಂತ ಹೇಳ್ತಾ ಇದ್ರು. ಮತ್ತು ಈಗ ಏನದು ಕಾಂಗ್ರೆಸ್ ಪರವಾಗಿನಾ, ಅಥವಾ ಈಗ ಕಾಂಗ್ರೆಸ್ ವಿರೋಧ, ಆವಾಗ BJP ವಿರೋಧ. ಸೊ ಹೀಗಾಗಿ ಸಮಾಜದ ಮೇಲೆ ಅನಾವಶ್ಯಕವಾಗಿ ಗೂಬೆಗಳನ್ನು ಕೂರಿಸಿ ಇಡೀ ನಮ್ಮ ಪಂಚಮಸಾಲಿ ಸಮಾಜವನ್ನು, ಮುಗ್ಧ ಸಮಾಜ ನಮ್ಮದು, ಪ್ರಥಮವಾಗಿ ನಾವು
ಕಾಯಕ ಯೋಗಿಗಳು, ಬಸವಣ್ಣನ ಅನುಯಾಯಿಗಳು, ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಸ್ವಾಭಿಮಾನಿಗಳು, ಶೂರರು, ವೀರರು, ಶಾಂತಿಪ್ರಿಯರು, ಇಷ್ಟೆಲ್ಲ ಒಳ್ಳೆಯ ಸುಸಂಸ್ಕಾರದಿಂದ ಬಂದಂಥ ಜನ ನಮ್ಮ ಮನೆಯಲ್ಲಿ 2 ರೊಟ್ಟಿ ಇದ್ದರೆ 1 ರೊಟ್ಟಿ ಬೇರೆದವ್ರಿಗೆ ಕೊಟ್ಟು ಒಂದು ರೊಟ್ಟಿಯಲ್ಲಿ ಉಳಿದು ಎಲ್ಲ ನಮ್ಮ ಕುಟುಂಬ ತಿಂದು ನಾವು ಮಲಗುವಂಥ ನಾವು ಸಮಾಜದವರು ಈಗ ಅಮಾಯಕ. ಈಗ ಮೊದಲೆಲ್ಲ ಸಾಕಷ್ಟು ನಮ್ಮ ಸಮಾಜದಲ್ಲಿ ಎಲ್ಲ ಇತ್ತು, ಆಸ್ತಿಗಳು ಇದ್ದು ಅವಾಗ ಹಿಂದಿನ ಕಾಲದಲ್ಲಿ. ಈಗೆಲ್ಲ ಒಬ್ಬರಿಗೆ 4 ಮಕ್ಕಳು, 4ರಿಗೆ 8 ಹಿಂಗೆ ತುಂಬ ಜನ ಜಾಸ್ತಿಯಾಗಿ ಈಗ ಏನಾಗಿದೆ, ನಮ್ಮದೆಲ್ಲ ಆಸ್ತಿಗಳು ಕೂಡ ಕಡಿಮೆ ಆಗಿದೆ. ನಮ್ಮ ಜನ ಕೂಲಿ ಮಾಡ್ತಾ ಇದ್ದಾರೆ, ಹಮಾಲಿ ಮಾಡ್ತಾ ಇದ್ದಾರೆ. ವ್ಯವಸಾಯ ಮುಖ್ಯ ಕಸಬು ಏನೋ 1-2%. ನಾನೊಬ್ಬನೇನೋ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು. ನನ್ನ ಥರ ಎಷ್ಟು ಜನ ಇದ್ದಾರೆ ಇಲ್ಲಿ ರಾಜ್ಯದಲ್ಲಿ, ನಮ್ಮ ಸಮಾಜದಲ್ಲಿ. ಆದ್ದರಿಂದ ನಮ್ಮ ಸಮಾಜದ ಮಕ್ಕಳು ಕೂಡ ಒಂದು IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು, ಇಂಜಿನಿಯರ್ಗಳಾಗಬೇಕು, ಡಾಕ್ಟರ್ ಆಗಬೇಕಾದ್ರೆ ಈ ಮೀಸಲಾತಿ ತುಂಬ ಅವಶ್ಯಕತೆ ಇದೆ. ಆದ್ದರಿಂದ ನಾವು ನಮ್ಮ ಒಂದು ಸಂವಿಧಾನಬದ್ಧವಾದಂಥ ಒಂದು ಹಕ್ಕನ್ನು ನಾವು ಕ್ಲೇಮ್ ಮಾಡಲಿಕ್ಕೆ ಹೋದರೆ ಈ ಥರ ಒಂದು ಅಮಾಯಕರ ಮೇಲೆ ಈ ಥರ ಒಂದು ಲಾಠಿ ಚಾರ್ಜ್ ಮಾಡಿ, ಅದು ಕೂಡ ನಾವು ಟಿ ವಿಯಲ್ಲಿ ಎಲ್ಲ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಅವರೊಬ್ಬ ಹಿರಿಯರು ಕೂಡ ಸುಮ್ಮನೆ ನೀರು ಕುಡಿತಾ ಇದ್ದಾರೆ, ರೋಡ್ ಮೇಲೆ ನೀರು ಕುಡಿತಾ ಇದ್ದಾರೆ. ಅವರಿಗೆ ಲಾಠಿ ಹೊಡೆದು ಇನ್ನೊಂದು ಚೂರು ಸ್ವಲ್ಪ 1 ನಿಮಿಷ 2 ನಿಮಿಷ ಆಗಿದ್ದರೆ ಏನು ಲಾಠಿ ಚಾರ್ಜ್ ಮಾಡಿ ಇಡೀ ನಮ್ಮ ಸಮಾಜವನ್ನು ಗೋಲಿಬಾರಿಂದ ಅಲ್ಲಿ ಒಂದು 50,000 1 ಲಕ್ಷ ಜನ ಅವರನ್ನು ಗೋಲಿಬಾರ ಮಾಡಿ ಮುಗಿಸ್ತಿದ್ರು ಅನ್ನುವಂಥ ಒಂದು ಕೆಟ್ಟ ಭಾವನೆ ಬಂದು ಇಡೀ ರಾತ್ರಿ ಕೂಡ ಅವತ್ತು ನಾನು ಮಲಗಿಲ್ಲ. ಬಹಳಷ್ಟು ನನಗೆ ನೋವಾಗಿದೆ. ಇವತ್ತಿನ ಕೂಡ ತಲೆಯಲ್ಲಿ ಆಗ್ತಾ ಇದೆ. ಮುಂದೆ ಇನ್ನೂ ಕೂಡ ಯಾವ್ಯಾವ ವಿಷಯದಲ್ಲಿ ಇಂಥ ಸರ್ಕಾರಗಳು ಬಂದು ಇಂಥವರೆಲ್ಲ ರಾಜಕಾರಣಿಗಳು ಬಂದು ಈ ಥರ ಮಾಡ್ತಾ ಇದ್ದಾರೆ. ಆಮೇಲೆ ಇವರು ಸಾಕಷ್ಟು ಇದೇ ಮುಖ್ಯಮಂತ್ರಿಗಳು, ಈ ಒಂದು ಸರ್ಕಾರ ಅಧಿಕಾರಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಸಾಕಷ್ಟು ಈಗಿನ ಮುಖ್ಯಮಂತ್ರಿಗಳು ಇವರು ಸಾಕಷ್ಟು ಹಗರಣಗಳಿದೆ. ಮೂಢ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ, ಹಿಂದೆ ಲಿಂಗಾಯತ ಧರ್ಮವನ್ನು ಒಡೆಯಲಿಕ್ಕೂ ಕೂಡ ಪ್ರಯತ್ನ ಮಾಡಿದರು. ಇಷ್ಟೆಲ್ಲ ಹಗರಣಗಳಿದ್ದು ತಾವೇ ಈಗ ಒಂದು ನೋಡಿದ್ರೆ ಇವತ್ತು ಕುರ್ಚಿ ಹೋಗ್ತದೋ ನಾಳೆ ಕುರ್ಚಿ ಹೋಗ್ತದೆ ಅನ್ನುವಂಥ ಒಂದು ಭಯದ ವಾತಾವರಣದಲ್ಲಿ ಅಂಥವ್ರಿಗೆ ಈ ಸರ್ಕಾರಗಳು ಎಲ್ಲ ಅಧಿಕಾರಿಗಳು ಅವ್ರಿಗೆ ಬೆಂಬಲ ಕೊಟ್ಟು ಅವರನ್ನು ಸೇಫ್ ಮಾಡ್ತದೆ. ಅಮಾಯಕರು ತಮ್ಮ ಹೊಟ್ಟೆಪಾಡಿಗಾಗಿ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ನ್ಯಾಯ ಕೊಡಿ ಅಂಥೇಳಿ ನ್ಯಾಯಯುತವಾದ ಬೇಡಿಕೆಯನ್ನು ಒಂದು ಶಾಂತಿಯುತವಾಗಿ ಸಂವಿಧಾನಬದ್ಧವಾಗಿ ನಾವು ಕೇಳುವಂಥ ಸಂದರ್ಭದಲ್ಲಿ ಈ ರೀತಿಯಿಂದ ಒಂದು ಮಾಡಿದರೆ ಇದೇನು ತುಗ್ಲಕ್ ಸರ್ಕಾರ? ಇವರು ಯಾವ ಥರ ಇದೇನು ಹಿಂದೂಸ್ತಾನೋ ಇದೇನು ಪಾಕಿಸ್ತಾನ ಅಂತ ನಾವು ತಿಳ್ಕೋಬೇಕು. ಆದ್ದರಿಂದ ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಇಷ್ಟಕ್ಕೆ ನಾವು ಹೋರಾಟವನ್ನು ಬಿಡೋದಿಲ್ಲ. ಮೊದಲನೇ ಆದ್ಯತೆ ಮೀಸಲಾತಿ ಸಿಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ. ಯಾರಿಗೆ FIR ಮಾಡಿದ್ದಾರೆ ನಮ್ಮ ಯುವಕರ ಮೇಲೆ, ನಮ್ಮ ಹಿರಿಯರ ಮೇಲೆ, ಅವರಿಗೆ ಪ್ರಥಮವಾಗಿ FIR ಫಸ್ಟ್ ಅವ್ರನ್ನ ತೆಗೆದು ಹಾಕಬೇಕು. ಆ ಆಸ್ಪತ್ರೆಗಳಲ್ಲಿ ಏನು ದಾಖಲಾಗಿರ್ತಕ್ಕಂಥ ನಮ್ಮ ಎಲ್ಲ ಸಮಾಜ ಬಂಧುಗಳಿಗೆ ಅವರಿಗೆ ಆರೋಗ್ಯ ಚಿಕಿತ್ಸೆ ಕೊಡಬೇಕು, ಅವ್ರಿಗೆ ಪರಿಹಾರ ಕೊಡಬೇಕು, ಹಾಗೂ ಮುಖ್ಯಮಂತ್ರಿಗಳು ಕ್ಷಮೆಯಾಚನೆ ಮಾಡಬೇಕಂತ ನಾವು ಪ್ರಥಮ ನಮ್ಮದು ಬೇಡಿಕೆಯಾಗಿದೆ. ನಂತರ ಅದು ನೋಡಿ ಕಾನೂನುಬದ್ಧ ಕೊಡಲಿಲ್ಲ ಅದು ಕೊಡೋದಿಲ್ಲ ಅಂತ ಹೇಳಿ ಅದು ಮುಂದೆ ನಾವು ಹೋರಾಟ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ನಮ್ಮ ಹಿರಿಯರಿದ್ದಾರೆ, ಕಾನೂನು ಘಟಕ ಇದೆ, ಚಿಂತನೆ ಮಾಡ್ತೀವಿ, ಚಿಂತನೆ ಮಾಡಿ ನಾವು ತಗೋತೀವಿ. ಸಾಕಷ್ಟು ಈಗ ತಾನೇ ನಮ್ಮ ಇವರು ಕೂಡ ಹೇಳಿದರು ಎಲ್ಲ ಅದು ಯಾವ ಥರ ಒಂದು ಮೀಸಲಾತಿ ಏನು ಬೆಂಚ್ ಮಾರ್ಕ್ ಇದೆ ಆ ಬೆಂಚ್ ಮಾರ್ಕ್ ಕ್ರಾಸ್ ಮಾಡಿ ಬೇರೆ ಬೇಕಾದಾಗ ಕೊಟ್ಟರು. ಇನ್ನೊಂದು ನಿಮಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಸಲ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದವರು ನಿಯೋಗ ಹೋದ್ಮೇಲೆ ಅವ್ರು ಏನು ಹೇಳಿದ್ರು, ಇಲ್ಲ ಈಗ ಇದು ಎಲೆಕ್ಷನ್ ಬಂತು, ಅದಕ್ಕೆ ಕೋಡ್ ಆಫ್ ಕಂಡಕ್ಟ್ ಬಂತು, ನಮಗೆ ಸಮಯ ಕೊಡೋಕ್ಕಾಗಲ್ಲ, ನಿಮ್ಗೆ ಕರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಓಕೆ ಫೈನ್, ನೋ ಪ್ರಾಬ್ಲಮ್ ಎಟ್ ಆಲ್. ಆದರೆ ನೆಕ್ಸ್ಟ್ ಏನಾಯಿತು, ನೆಕ್ಸ್ಟ್ ಅದೇ ಮುಂದೆ ಒಂದೇ ವಾರದಲ್ಲಿ ಅದೇ ಮುಖ್ಯಮಂತ್ರಿಗಳು ಯಾವುದೋ ಒಂದು ಸಮಾಜಕ್ಕೆ ಕರೆದುಬಿಟ್ಟು ಅವರಿಗೆ ಮಾತುಕತೆಗೆ ಟೈಮ್ ಕೊಟ್ಟರು. ಅಂದರೆ ಇದು ಏನು ಧೋರಣೆ ತೋರಿಸ್ತಾ ಇದೆ? ಮಲತಾಯಿ ಧೋರಣೆ. ಒಂದು ಸಮಾಜಕ್ಕೆ ಸುಣ್ಣ, ಒಂದು ಸಮಾಜಕ್ಕೆ ಬೆಣ್ಣೆ, ಇದು ಕ್ಲಿಯರಾಗಿ ಗೊತ್ತಾಗುತ್ತೆ. ಅದೇ ರೀತಿ ಕೂಡ ಇಲ್ಲಿ ಕೂಡ ಹುನ್ನಾರ ಇದೆ. ಒಬ್ರು ಯಾರೋ ಸಿಟ್ಟಿಂಗ್ ಜಡ್ಜ್ ಅವನ್ನ ಅಪಾಯಿಂಟ್ ಮಾಡಿ ಈ ಒಂದು ಏನು ಕೈಘಟನೆಗೆ ಯಾರ ಕೈವಾಡ ಇದೆ, ಯಾರ ಕೃತ್ಯವಿದೆ, ಅವ್ರ ಗಂಭೀರವಾದ ತನಿಖೆಯನ್ನು ಮಾಡಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಮುಂದೆ ಇದು ಯಾವ ಸಮಾಜಕ್ಕೂ ಬರಬಾರ್ದು. ಇದೇ ರೀತಿ ಬೇರೆ ಸಮಾಜದವ್ರಿಗಾದರೂ ಕೂಡ ನಾವು ಖಂಡನೆ ಮಾಡ್ತೀವಿ. ಸರ್, ಒಂದು ವಿಚಾರದಲ್ಲಿ ಹೇಳೋದಾದರೆ ಕರ್ನಾಟಕದಲ್ಲಿ ಪಂಚಮಸಾಲಿ ಸಮುದಾಯ ಒಂದು ಬಹುಸಂಖ್ಯಾತ ಸಮುದಾಯ. ಇಲ್ಲಿ ಇರ್ತಕ್ಕಂಥ ಈಗ ನೋಡಿ ಜನಪ್ರತಿನಿಧಿಗಳು 28 ಶಾಸಕರು ತಮ್ಮ ಒಂದು ಸಮುದಾಯದಿಂದ ಆರಿಸಿ ಬಂದಿದ್ದಾರೆ. ಸೊ ಎಲ್ಲ ಒಂದು ಕಡೆ ಪಕ್ಷಗಳ ಆ ನಾಯಕರನ್ನ ಓಲೈಸೋದಕ್ಕಾಗಿ ಸಮಾಜದ ಹಿತವನ್ನೇ ಬಲಿ ಕೊಡ್ತಾರೆ ಅನ್ಸುತ್ತಾ ತಮಗೆ? ಈಗ ಇದು ಪರ್ಸೆಪ್ಷನ್ ಇದೆ. ಬಟ್ ಇನ್ನೂ ಕೂಡ ನಾವು ಇದನ್ನು ನಿಖರವಾಗಿ ಇವ್ರು ಹಿಂಗೆ ಇದ್ದಾರೆ ಅಂತ ನಾವು ಹೇಳಿಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಸಮಾಜವಂತ ನಾನು ಅಭಿಮಾನದಿಂದ ಹೇಳ್ತಾ ಇಲ್ಲ. ನನ್ನ ಒಂದು ಪರ್ಸೆಪ್ಷನ್ ಪ್ರಕಾರ ನಾನು ಒಬ್ಬ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಸಮಾಜದಲ್ಲಿ ಯಾವ ಪಕ್ಷದ ನಾಯಕರು ಕೂಡ ಸುಮಾರು ಭಾವನೆ ಅವರಲ್ಲಿ ಇಲ್ಲ. ಏನೋ ಈ ಒಂದು ಮನೆಯಲ್ಲಿ ಅಣ್ಣ ತಮ್ಮರಾಗಲಿ
ಅಕ್ಕ ತಂಗಿಯರಾಗಲಿ ಯಾವುದೋ ಒಂದು ವಿಷಯದ ಮೇಲೆ ಒಂದು ಜಗಳ ಆಗಿ ನಾವು ಎಷ್ಟೋ ಕೊಲೆಗಳಾಗಿದ್ದು ನಾವು ನೋಡ್ತಾ ಇದ್ವಿ. ಅದೇ ರೀತಿ ಒಂದು ಏನೋ ರಾಜಕೀಯ ಆಶೆಗಾಗಿ ಅವರ ಪಕ್ಷಗಳ ಒತ್ತಡ ಆಗಲಿ, ಅವರ ನಾಯಕರ ಒತ್ತಡಗಳಾಗಲಿ ಅಥವಾ ಅಧಿಕಾರ ಆಶೆಗಳಿಗಾಗಲಿ ಏನೋ ಒಂದೊಂದು ಹೇಳಿಕೆಗಳನ್ನು ಕೊಟ್ಟಿರ್ಬೋದು. ಆ ಹೇಳಿಕೆ ಒತ್ತಾಯದ ಹೇಳಿಕೆಗಳಾಗಿವೆ ಹೊರತಾಗಿ ಯಾವ ಇವತ್ತೇನು 30 ನಾಯಕರು ಕೂಡ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಬೇಕನ್ನುವಂಥ ಹೇಳಿಕೆಗಳನ್ನು ಯಾರೂ ಕೊಟ್ಟಿಲ್ಲ. ನಾನು ಅದನ್ನು ಒಪ್ಪೋದೂ ಇಲ್ಲ. ಆದರೆ ಇನ್ನೂ ಕೂಡ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವೇನು ಈಗ ಯಾವುದೇ ಪಕ್ಷ ಇರಲಿ, ಎಲ್ಲ ಪಕ್ಷದ ಮುಖಂಡರು ಕೂಡ ತಾವು ಬಂದು ಮುಖ್ಯಮಂತ್ರಿ ಕೇಳ್ರಿ, ನಾ ಸೆಷನ್ ನಡೀತಾ ಇದೆಲ್ಲ ಕೇಳ್ರಿ, ಏನು ಘಟನೆ ಆಯಿತು, ಯಾಕೆ ಈ ಥರ ಗೋಲಿಬಾರ್ ಮಾಡಿ ಯಾಕೆ ಈ ಥರ ನೀವು ಲಾಠಿ ಚಾರ್ಜ್ ಮಾಡಿದ್ರಿ ಅನ್ನುವಂಥದ್ದನ್ನು ನೀವು ಮುಖ್ಯಮಂತ್ರಿಗಳಿಗೆ ಅಲ್ಲಿ ಕೇಳಬೇಕಲ್ಲಿ. ನೀವು ಎಲ್ಲರೂ ಕೇಳಿದರೆ ಅವರು ಉತ್ತರ ಕೊಡಬೇಕಾಗುತ್ತೆ ಅಲ್ಲಿ. ಆದ್ದರಿಂದ ನಾನು ನಮ್ಮ ಯಾವ ನಾಯಕರಿಗೆ ನಾವು ಇದು ಮಾಡೋದಿಲ್ಲ. ಸಾಕಷ್ಟು ನಾಯಕರುಗಳಿಗೆ ಕೂಡ, ನಮ್ಮ ನಾಯಕರುಗಳಿಗೂ ಕೂಡ ಎಲ್ಲ ದೊಡ್ಡ ಸಮುದಾಯ ಇದೆ, ಇವರು ಮುಗ್ಧರಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ನಾಯಕರುಗಳಿಗೂ ಕೂಡ ಯಾರು ಮುಖ್ಯಮಂತ್ರಿ ಆಗಬಾರ್ದು, ದೊಡ್ಡ ಮಟ್ಟದ ಬೆಳಿಬಾರ್ದು, ಇವ್ರಿಗೆ ಅನುಕೂಲ ಆಗಬಾರ್ದು ಅಂತ ಉದ್ದೇಶದಿಂದ ಬೇರೆದವರು ಕೂಡ ಇವರು ತಲೆಯಲ್ಲಿ ಹಾಕಿ ಇವರನ್ನು ಕೂಡ ಹಾಳು ಮಾಡಿದ್ದಾರೆ. ಆದರೆ ನಾವು ಎಲ್ಲರಿಗೂ ಕೂಡ ಈ ಒಂದು ನಿಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ನಾನು ಎಲ್ಲ ನಮ್ಮ ನಾಯಕರುಗಳಿಗೆ, ನಮ್ಮ ಸಮಾಜದ ಎಲ್ಲ ಪಕ್ಷದ ನಾಯಕರುಗಳಿಗೆ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನಮ್ಮ ಮುಗ್ಧ ಮಕ್ಕಳ ಭವಿಷ್ಯಕ್ಕಾಗಿ, ಸಮಾಜದ ಒಂದು ಅಭಿವೃದ್ಧಿಗಾಗಿ ತಾವೆಲ್ಲರೂ ಆ ಮನಸ್ಸುಗಳನ್ನು, ಆ ಆಶೆ ಆಕಾಂಕ್ಷೆಗಳನ್ನು ಬಿಟ್ಟು ಹೋರಾಟ ಮಾಡಿರಿ. ನಾನು ವಿಶೇಷವಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳು ಅದು ನಿಜವಾಗಲೂ ಹಿಂದೂ ಹುಲಿ, ಅದು ಪಂಚಮಶಾಲಿ ಹುಲಿ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಅವರು ಹೋರಾಟ ಮಾಡಿದ ಸಂದರ್ಭದಲ್ಲಿ ಯಾವಾಗ ಒಂದು ನಾನು 4-5 ವರ್ಷದಿಂದ ನೋಡ್ತಾ ಇದ್ದೀನಿ, ಅವ್ರು ಹೇಳಿದ್ದೇನು ಎಲ್ಲ ಸಮಾಜಗಳಿಗೆ ಕೊಡಬೇಕು. ಇವೊಂದು ಮುಖ್ಯಮಂತ್ರಿ, ನಾವು ಕುರುಬ ಸಮಾಜದ ಮುಖ್ಯಮಂತ್ರಿ ಇದ್ರು ಕೂಡ ಅವ್ರಿಗೆ ಎಷ್ಟಿಗೆ ಹಾಕ್ರಿ, ನಮ್ಮನ್ನು 2A ಹಾಕ್ರಿ ಅಂತ ಹೇಳಿದರು. ವಾಲ್ಮೀಕಿ ಸಮಾಜ, ಬೇರೆ ಸಮಾಜಗಳು, ಲಿಂಗಾಯತರು, ಎಲ್ಲ ವೀರಶೈವ ಲಿಂಗಾಯತಗಳಿಗೆ OBCಯನ್ನು ಕೊಡ್ರಿ ಅಂತ ಅವರು ಖಂಡಿತವಾಗಿ ಹೇಳಿದ್ದಾರೆ. ಒಂದೇ ಸಮಾಜಕ್ಕೆ ಅವರು ಇದು ಸೀಮಿತ ಆಗಿ ಹೇಳಿಲ್ಲ. ಅವ್ರನ್ನ ಮೆಚ್ತೀನಿ. ಅವರಷ್ಟು ಉಳಿದ ನಾಯಕರುಗಳಿಗೆ ಶಕ್ತಿ ಇರಲಿಕ್ಕಿಲ್ಲ. ಆದರೆ ನೀವು ಎಲ್ಲರೂ ಕೂಡ ಆ ಥರ ಒಂದು ಹೋರಾಟದ ಮನೋಭಾವನೆ, ಒಂದು ಸ್ವಾಭಿಮಾನ ತೋರಿಸ್ರಿ. ಅಧರ್ಮ ಅನ್ಯಾಯದ ಪರವಾಗಿ ಹೋರಾಡಿದರೆ ಸಮಾಜ ನಿಮ್ಮನ್ನು ಕೂಡ ಅಪ್ಪಿಕೊಳ್ತದೆ. ಇಲ್ಲದೇ ಇದ್ದರೆ, ಮತ್ತು ನಾನು ಈ ಖಡಕ್ ಎಚ್ಚರಿಕೆಯನ್ನು ಕೂಡ ನಮ್ಮ ಎಲ್ಲ 30 ಜನ ಏನು ನಾಯಕರು ಶಾಸಕರಿದ್ದಾರೆ ಅವ್ರಿಗೆ ಹೇಳ್ತೀನಿ, ಸಮಾಜದ ಮುಂದೆ ನೀವು ಬೆತ್ತಲೆ ಆಗುವಂಥ ದಿನಗಳು ಕೂಡ 2028 ಚುನಾವಣೆಗಳಲ್ಲಿ ಜನ ನಿಮ್ಗೆ ಒಂದು ತಕ್ಕ ಪಾಠ ಕಲಿಸ್ತಾರಂತ ನಾನು ನಮ್ಮ ಸಮಾಜ ನಾಯಕರಿಗೆ ಹೇಳ್ತೀನಿ. ಈಗೇನು ಈ ಘಟನೆಗೆ ಯಾರ್ಯಾರು ಕಾರಣ ಇದ್ದಾರೆ, ಏನು ಕಾಂಗ್ರೆಸ್ ಪಕ್ಷದವರು, ಅವರಂತೂ ಮುಂದಿನ ಸಲ ಏನಾಗ್ತಾರಂತ ಅದು ಸಮಾಜ ಅವರ ಗುಂಡಿ ಅವರೇ ತೋಡ್ಕೊಂಡ್ಬಿಟ್ಟಿದ್ದಾರೆ. ನಾವೇನು ಹೇಳುವಂಥದ್ದೇನು ಇಲ್ಲ. ಆದ್ದರಿಂದ ಈ ವಸ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಈ ಏನು ಬರ್ತಕ್ಕಂಥ ಸರ್ಕಾರಗಳು, ಇರ್ತಕ್ಕಂಥ ಸರ್ಕಾರ ಕೂಡ ಇದನ್ನು ತೀವ್ರಗತಿಯಲ್ಲಿ ಅದನ್ನು ಮೀಸಲಾತಿಯನ್ನು ಏನಿದೆ ಕಾನೂನಲ್ಲಿ ಹೇಳಿಬಿಡಲಿ. ಒಂದು ಸಲ ಕೊಡೋಕ್ಕಾಗೋದಿಲ್ಲ ಅಂತ ಕೊಡೋಕ್ಕಾಗೋದಿಲ್ಲ. ಓಕೆ, ಯಾವುದೇ ಒಂದು ಸಮಸ್ಯೆಗೆ ನಾವೊಬ್ಬ IT-BT ಒಬ್ಬ ಸೀನಿಯರ್, ಒಂದು 20-25 ವರ್ಷ ಎಕ್ಸ್ಪೀರಿಯೆನ್ಸು, 10-15 ವರ್ಷ ಅಮೇರಿಕಾ ಯುರೋಪದಲ್ಲಿ ಕೆಲಸ ಮಾಡಿದವು. ರೂಟ್ ಕಾಸ್ ಎನಾಲಿಸಿಸ್ ಅಂತ ಒಂದು ನಮ್ಮಲ್ಲಿ ಥಿಯರಮ್ ಇರುತ್ತೆ. ರೂಟ್ ಕಾಸ್ ಎನಾಲಿಸಿಸ್ ಅಂದ್ರೆ ಏನು, ಅದು ಆಗಿದ್ದಕ್ಕೆ ಏನು, ಅದು ಮೂಲ ಕಾರಣ ಹುಡುಕ್ರಿ. ಆ ಮೂಲ ಕಾರಣ 6-7 ಮೂಲ ಕಾರಣ ತೆಗೆದಾಗ ಒಂದೊಂದು ಮೂಲ ಕಾರಣಕ್ಕೆ ಒಂದೊಂದು ಪರಿಹಾರ, ರೆಮಿಡಿ ಫೈಂಡ್ ಔಟ್ ಮಾಡಿದರೆ ಯು ಕ್ಯಾನ್ ಫೈಂಡ್ ಔಟ್ ದ ಸೊಲ್ಯೂಷನ್, ಯು ಕ್ಯಾನ್ ಯೂಸ್ ದ ಸೈಂಟಿಫಿಕ್ ಸೊಲ್ಯೂಷನ್. ಇವತ್ತು ಜನಗಣತಿ ಮಾಡಿದರು, ಜನಗಣತಿಯಲ್ಲಿ ಎಷ್ಟು ಲೋಪದೋಷ ಆಗಿದೆ, ಇದು ಕೂಡ ಉದ್ದೇಶಪೂರ್ವಕವಾಗಿ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಲಿಂಗಾಯತ ಸಮಾಜ ದೊಡ್ಡ ಬೃಹತ್ ಸಮಾಜ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಅವರ ಎಷ್ಟನೇ ನಂಬರ್ದಲ್ಲಿ ನೀವೆಲ್ಲ ಮಾಧ್ಯಮಗಳಲ್ಲಿ ನೀವು ನೋಡಿರ್ಬೋದು, ಎಷ್ಟನೇ ನಂಬರ್ದಲ್ಲಿ ನಮ್ಮ ಸಮಾಜ ಬರ್ತಾ ಇದೆ ಹೇಳಿ, ವೀರಶೈವ ಲಿಂಗಾಯತ ಸಮಾಜ. ಹಾಗೆ ಆದ್ದರಿಂದ ನಾನು ಹೇಳೋದು, ಸೈಂಟಿಫಿಕ್ ಆಗಿ ಏನು ನೀವು ಸಮಸ್ಯೆಗಳನ್ನು ಕಂಡು ಹಿಡಿದು ಆ ಪರಿಹಾರ ಮಾಡಿದರೆ ದಯವಿಟ್ಟು ಒಳ್ಳೆಯದಾಗ್ತದೆ. ಇಡೀ ರಾಜ್ಯಕ್ಕೂ ಒಳ್ಳೆಯ ದಿನಗಳು ಬರ್ತವೆ. ಒಳ್ಳೆಯದೇ ಆಗಲಿ. ಮತ್ತು ನಾವು ಯಾರು ವಿರೋಧಿಗಳು ಅಲ್ಲ, ಎಲ್ಲರಿಗೂ ಕೂಡ ಸಹಾಯ ಮಾಡಿದವರು. ಇವತ್ತು ಮುಂದೆ ಕೂಡ ನಮಗೆ ಮೀಸಲಾತಿ ಸಿಕ್ಕರು ಕೂಡ ನಮ್ಮೆಲ್ಲ ಅಣ್ಣತಮ್ಮರು ಏನು ಉಳಿದ ವೀರಶೈವ ಲಿಂಗಾಯತ ಸಬ್ ಕಮ್ಯುನಿಟಿಗಳಿದೆಯಲ್ಲ, ಅವರಿಗೂ ಕೂಡ ನಾವು ಎಲ್ಲ ಸಹಾಯ ಸಹಕಾರ ಇದ್ದೀವಿ. ಬೇರೆ ಸಮುದಾಯ ಕೂಡ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿದೆ. ಇವತ್ತು ಬೇರೆ ಸಮುದಾಯ, ಸಣ್ಣ ಸಮುದಾಯಗಳಿದ್ರು ಕೂಡ ಇವತ್ತು ನಮಗೆ ಹೊಲಗೊಳದಾಗ ರಾಶಿ ಆಗ್ತಾವೆ. ನಮ್ಮ ಪಂಚಮಸಾಲಿಯರು ಹೊಲಗೊಳದ ಎಲ್ಲ ಅಲ್ಲಿ ಏನು ಮಾಡ್ತಾರೆ, ಕಣದೊಳಗೆ ಎಲ್ಲ ಎಷ್ಟು ಧಾನ್ಯಗಳನ್ನು ಬೆಳಿತೀವಿ. ಸ್ವಾಮಿಗಳು ಹಿಡ್ಕೊಂಡು ಎಲ್ಲ ಕೆಳಗೆ ಎಲ್ಲ ಲಿಂಗಾಯತ ಒಳಪಂಗಡಗಳಾಗಲಿ ಮತ್ತು ಬೇರೆದವರು ಬಂದಾಗ ನಾವು ಎಲ್ಲರಿಗೂ ಕೂಡ ಏನದ ನಮ್ಮ ಕಾಳು ನಮ್ಗೆ ಎಷ್ಟು ಬಂದಿರ್ತಾವೆ ಎಲ್ಲರಿಗೂ ಮೊದಲು ಹಂಚ್ತೀವಿ. ಹಂಚಿದ ಮುಂದೆ ರಾಶಿ ನಮ್ಮ ರೈತರೆಲ್ಲ ನಮ್ಮ ಹೊಲ ಮನೆಗಳಿಗೆ ರಾಶಿ ತೊಗೊಂಡು ಹೋಗ್ತಾರೆ. ಅಂಥ ಒಂದು ಸಮಾಜ. ಈ ಹೊಲದಾಗ ಬಂದರೆ ಬುತ್ತಿ ತೊಗೊಂಡು ಹೋಗ್ತಾರೆ, ಬುತ್ತಿ ಎಲ್ಲರೂ ಕೂಡಿ ಹಂಚ್ಕೊಂಡು ಉಣ್ತಾರೆ. ಆದ್ದರಿಂದ ನಾವು ಹೇಳೋದು, ನೀವು ಎಲ್ಲ ಏನು ಸಮುದ್ರ ಬಾಂಧವ್ಯದಿಂದ ಇರ್ತಕ್ಕಂಥ ಇಂಥ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಖಂಡಿತ ಇವರೇನು ನಮ್ಮ ರೈತಾಪಿ ಜನ, ನಾವು ಮುಖ್ಯವಾಗಿ ನಾವು ರೈತರಿದ್ದೀವಿ, ರೈತರಿಗೆ ನೀವು ಅನ್ಯಾಯ ಮಾಡಿದ್ರೆ ಇವನ್ ನಮ್ಮ ದೇಶದ ಮೂಲ
ಮೂಲ ಏನದಂದ್ರೆ ನಾವು ರೈತ ಸಮಾಜದವ್ರು, ರೈತ ಬಾಂಧವರು, ನಾವು ಇಡೀ ಒಂದು ನಮ್ಮ ದೇಶಕ್ಕೆ ಅನ್ನ ಕೊಡುವಂಥ ರೈತರ ಮೇಲೆ ಈ ಥರ ನೀವು ದಬ್ಬಾಳಿಕೆ ಮಾಡಿ ಲಾಠಿ ಏಟ್ ಹಾಕಿದರೆ ರಾಜ್ಯಕ್ಕೂ ಖಂಡಿತ ಒಳ್ಳೆಯದಾಗೋದಿಲ್ಲ. ಮೊದಲು ನಾವು ರೈತನನ್ನು ನಾವು ರಕ್ಷಣೆ ಮಾಡಿದರೆ ನಾವು ಇಡೀ ರಾಜ್ಯ ರಕ್ಷಣೆ ಆಗ್ತದೆ ಅನ್ನುವಂಥ ಒಂದು ಏನು ಮನೋಭಾವನೆಯನ್ನು ಇಟ್ಕೊಂಡು ನೀವು ಮುಂದೆ ಅದನ್ನು ಆ ಒಂದು ವೈಜ್ಞಾನಿಕವಾಗಿ ಪರಿಹಾರ ಕಂಡು ಹಿಡಿದು ಇದಕ್ಕೊಂದು ಸೊಲ್ಯೂಷನ್ ಕೊಡಬೇಕಂತ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಸಲ ಒಂದು ನಿಮ್ಮ ಚಾನಲ್ ಮುಖಾಂತರ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ರೈಟ್ ಸರ್, ಇಷ್ಟೊತ್ತು ಸಮುದಾಯದ ವಿಚಾರಧಾರೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಂಥ ತಮಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಸರ್. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನಿಮ್ಮ ಧ್ವನಿ.